ಕಳೆದ ಕೆಲ ವರ್ಷಗಳ ಹಿಂದೆ ಸಾಂಕ್ರಾಮಿಕ ಬಂದು ನಮಗೆಲ್ಲ ತೊಂದರೆಗೀಡು ಮಾಡಿದಾಗ ರೋಗ ನಿರೋಧಕ ಶಕ್ತಿ ಬಗ್ಗೆ ಹೆಚ್ಚು ಚರ್ಚೆಗಳಾಗುವಂತಹದ್ದು, ಅದನ್ನು ಗಳಿಸೋದಕ್ಕೆ ಹೆಚ್ಚು ಪ್ರಯತ್ನ ಮಾಡುವಂಥದ್ದು ಆಯಿತು. ಎಲ್ಲಿದೆ ರೋಗ ನಿರೋಧಕ ಶಕ್ತಿ? ಎಲ್ಲರೂ ಮಾರುಕಟ್ಟೆಯಲ್ಲಿ ಸಿಗೋ ಹಾಗಿದ್ರೆ ಅದೆಷ್ಟಾದ್ರೂ ದುಬಾರಿ ಆದರೂ ಸಹ ಕೊಂಡ್ಕೊಳ್ಳೋದಕ್ಕೆ ನಾವೆಲ್ಲ ತಯಾರಿದ್ದೇವೆ. ಅದು ಸಿಗಲ್ಲ ಅನ್ನೋದು ಕೂಡ ಈ ಒಂದು ಕೆಲವಾರು ವರ್ಷಗಳಲ್ಲಿ ನಮಗೆ ತಿಳಿದು ಬಂತು. ಹೀಗೆ ಆ ಎಲ್ಲೂ ಸಿಗಲಾರದ ನಮ್ಮಲ್ಲೇ ಇರುವ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳುವುದು, ಸರಿಪಡಿಸ್ಕೊಳ್ಳುವಂಥದ್ದು, ಸಮತೋಲಿತ ಮಾಡಿಕೊಳ್ಳುವಂತಹದ್ದು ನಮ್ಗಿರುವಂತಹ ಒಂದೇ ಆಯ್ಕೆ ಅನ್ನುವಂಥದ್ದು ಆರೋಗ್ಯದ ಬಗ್ಗೆ ನಮ್ಗೆಲ್ಲ ಬಂದಿರುವ ಮಾಹಿತಿಗಳಿಂದ ಬಂದಂತ ಒಂದು ಸಾರಾಂಶ ನಿಮ್ಗೆಲ್ಲ ತಿಳಿದೇ ಇದೆ. ಅದನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಾವು ಕೇವಲ ನಮ್ಮ ದಿನನಿತ್ಯದ ಪ್ರಕ್ರಿಯೆಗಳನ್ನು ಸರಿಪಡಿಸ್ಕೊಂಡ್ರೆ ಸಾಕು ಅನ್ನುವಂಥ ಒಂದು ಸರಳ ನಿಜ ಸತ್ಯ ಕೂಡ ಎಲ್ಲರಿಗೂ ಕೂಡ ಅವಗಾಹನೆಗೆ ಬಂದಿದೆ. ಒಂದಷ್ಟು ಜನ ಅದರಿಂದ ಮಾಡಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಅನ್ನುವಂತಹದ್ದು ನಮ್ಮ ರಕ್ಷಣಾ ವ್ಯವಸ್ಥೆ ಅಷ್ಟೇ. ಅದು ನಮ್ಮ ರಕ್ಷಣೆ. ಈ ದೇಹವೇ ಭಿನ್ನವಾಗಿ ಅನಾರೋಗ್ಯ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ, ಅಂಗಾಂಗಗಳು ಸರಿಯಾಗಿ ಪ್ರಕ್ರಿಯೆ ಮಾಡದಂಥ ಸಂದರ್ಭದಲ್ಲಿ ರಕ್ಷಣಾ ವ್ಯವಸ್ಥೆ ಏನು ಮಾಡಬಹುದು? ಕೇವಲ ಸೋಂಕುಗಳಿಂದ ಬರುವಂಥ ಸಮಸ್ಯೆಗಳಿಗೆ ನಾವು ರಕ್ಷಣಾ ವ್ಯವಸ್ಥೆ ಹೆಚ್ಚಿದ್ದಾಗ ಅದರಿಂದ ಲಾಭ ಪಡಿಬಹುದು. ಆ ರಕ್ಷಣಾ ವ್ಯವಸ್ಥೆ ಲಾಭ ಪಡೆಯೋದ್ರ ಜೊತೆಗೆ ನಮ್ಮಲ್ಲಿರುವಂಥ ಮತ್ತೊಂದು ಶಕ್ತಿ, ಪ್ರಾಣಶಕ್ತಿ, ಹುಟ್ಟಿಂದಲೇ ಬಂದಂತಹ ಪ್ರಾಣ, ಅದನ್ನ ಶಕ್ತಿ ಅಂತ ಕರೀಬೋದು. ನಮ್ಮ ಎಲ್ಲ ಅಂಗಾಂಗಗಳು, ನಮ್ಮ ಕ್ರಿಯೆಗಳು, ಪ್ರಕ್ರಿಯೆಗಳು ಎಲ್ಲ ನಡೀತಾ ಇರುವಂಥದ್ದು ಈ ಪ್ರಾಣಶಕ್ತಿಯ ಆಧಾರದ ಮೇಲೆ. ಅದನ್ನ ಜೀವಶಕ್ತಿ ಅಂತ ಕೂಡ ನಾವು ಕರೀಬೋದು. ಇದನ್ನ ಕಾಪಾಡಿಕೊಳ್ಳುವಂಥದ್ದು ಇವತ್ತಿನ ಅತ್ಯಂತ ಅನಿವಾರ್ಯ. ಒಬ್ಬ ಮನುಷ್ಯ ಆರೋಗ್ಯವಂತವಾಗಿದ್ದಾನೆ ಅಂತ ನಿರೂಪಿಸುವಂಥದ್ದೇ ಅದು. ಒಬ್ಬನ ನಾವು ಕಂಡಂತ ಸಂದರ್ಭದಲ್ಲಿ ಅವನ ಎನರ್ಜಿ ಲೆವೆಲ್ ಅನ್ನು ನೋಡಿ ನಾವು ಹೇಳ್ತೀವಿ ಅವನು ಎಷ್ಟು ಶಕ್ತಿಯುತನು, ಅವನು ಎಷ್ಟು ಶಕ್ತನು, ಸಾಮರ್ಥ್ಯವುಳ್ಳವನು ಅಂತೇಳಿ. ಅದರ ಮಾನದಂಡವೇ ಜೀವಶಕ್ತಿ. ಅದನ್ನು ಸರಿಪಡಿಸ್ಕೊಂಡಿದ್ದೆ ಆದ್ರೆ ಆ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಮ್ಮಲ್ಲಿರುತ್ತೆ. ಅದಕ್ಕಾಗಿ ಇವೆರಡೂ ಶಕ್ತಿಗಳನ್ನು ಕಾಪಾಡಿಕೊಳ್ಳುವಂಥದ್ದು ಅತಿ ಮುಖ್ಯ ಆಗುತ್ತೆ. ಅದರಲ್ಲಿ ಇವೆರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಹಿತಿಯನ್ನು ನಾವು ನೀಡಲಾಗಿದೆ. ಆ ವಿಡಿಯೋವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿರುವ ಲಿಂಕ್ನ ಮುಖಾಂತರ ಆ ಪೂರ್ಣ ವಿಡಿಯೋವನ್ನು ನೋಡಬಹುದು.